ಕ್ರೂಸ್ ಕಂಟ್ರೋಲ್ ಹಾಕಿದ್ದೀನಿ ಗೈಸ್. ಫಸ್ಟ್ ಆಫ್ ಆಲ್ ಕ್ರೂಸ್ ಕಂಟ್ರೋಲ್ ಇರಬೇಕು. ನಮಸ್ಕಾರ ಕರ್ನಾಟಕ. ಡೇ 3 ನಾಗ್ಪುರ್ ಮಹಾರಾಷ್ಟ್ರದಲ್ಲಿದ್ವಿ. ಆ್ಯಕ್ಚುಲಿ 5 o'clock ಬಿಡೋ ಪ್ಲ್ಯಾನ್ ಇತ್ತು. ಬಾಯ್ಸ್ ಎಲ್ಲ ಹೆವಿ ಟೈರ್ಡ್ ಆಗಿದ್ದಾರೆ, ಯಾಕಂದರೆ ನಿನ್ನೆ ಮಳೆ ಬಂದಿತ್ತು. ಮಳೇಲಿ ಸಖತ್ ಸ್ಲೋ ಬಂದು ಲೇಟಾಗಿತ್ತು, ಅದಕ್ಕೆ ಟೈರ್ಡ್ ಆಗಿದ್ವಿ. ಇವಾಗ ಬಿಡ್ತಿದ್ದೀವಿ ಗಾಯ್ಸ್. ಇವತ್ತು 700 kilometers ಹೋಗ್ಬೇಕಂತ ಇದೆ ಆಗ್ರಾಗೆ. ಐ ಡೋಂಟ್ ಥಿಂಕ್ ವಿಲ್ ರೀಚ್. ಸ್ವಲ್ಪ 500 kilometer ಆದಮೇಲೆ ಸ್ಟೇ ಹುಡುಕ್ಬೋದು, ಬಟ್ ಟ್ರೈ ಮಾಡೋಣ. 700 kilometer ಹೋಗೋಕ್ಕೆ ಒಂದೇ ದಿನದಲ್ಲಿ. ಎಷ್ಟು ಯಾವ ಲೆವೆಲಿಗೆ ಸೆಕೆ ಇದೆ ಅಂದರೆ ಅಪ್ಪ, ಬಾಲಕ್ಲು ಹೊಲ್ಸಾಗಿತ್ತ. ಜಸ್ಟ್ ನೀರಲ್ಲಿ ಹಾಕಿ ತೊಳೆದಿದ್ದೀನಿ. ಟ್ಯಾಂಕ್ ಮೇಲೆ ಇಟ್ಟೆ, ಆ ಗಾಡಿ ಟ್ಯಾಂಕ್ ಮೇಲೆ 2 ನಿಮಿಷದಲ್ಲಿ ಫುಲ್ ಡ್ರೈ ಆಯ್ತು ಗುರು. ಲಗೇಜ್ ಸೆಟಪ್ಪಲ್ಲಿ ಸ್ವಲ್ಪ ಚೇಂಜ್ ಇದೆ. ಇದನ್ನು ಹಿಂದೆ ಕಟ್ಬಿಟ್ಟು ಇದನ್ನು ಹಿಂದೆ ಕಟ್ಟಿದ್ದೆ 2 ದಿನ. ಇದು ಕೂಡ್ತಿಲ್ಲ ಗುರು, ಆ ಲಗೇಜ್ ರ್ಯಾಕ್ ಮೇಲೆ ಅದನ್ನ ಬ್ಯಾಲೆನ್ಸ್ಟಾಗಿ ಕೂಡ್ತಿಲ್ಲ. ಒಂದೇ ಕಡೆಗೆ ವಾಲ್ತೈತದು. ಅದನ್ನು ಮುಂದೆ ಕಟ್ಬಿಟ್ಟು ಅದನ್ನ ಹಿಂದೆ ಕಟ್ಟಿದ್ದೀನಿ. ಸೊ ಆಬ್ವಿಯಸ್ಲಿ ಟ್ಯಾಂಕ್ ಬ್ಯಾಗ್ ಒಂದು ದೊಡ್ಡ ಸ್ಕೂಲ್ ಬ್ಯಾಗ್ ಥರ ಇದೆ. ಬಾಕಿ ಈಸ್ ಆಲ್ ಸೆಟ್ ಗೈಸ್. ಏರ್ ಫಿಲ್ಟ್ರ್ ಒಂದು ಚೇಂಜ್ ಮಾಡಬೇಕಿತ್ತು, ಇದನ್ನು ಓಪನ್ ಮಾಡಿ, ಬಟ್ ಆಗ್ತಿಲ್ಲ. ಬಿಕಾಸ್ ನಿಂದ್ರಕ್ಕೂ ಆಗ್ತಿಲ್ಲ ಗುರು. ಇಲ್ಲಿ ಎಲ್ಲಾದರೂ ರೆಸ್ಟ್ ತೊಗೊಂಡು ಏರ್ ಫಿಲ್ಟ್ರ್ ಚೇಂಜ್ ಮಾಡ್ಕೋತೀನಿ. ಅದು ಬಿಟ್ಟರೆ ಇದು 100 kilometerಗೊಮ್ಮೆ ಲೂಸ್ ಆಗ್ತೈತೆ ಗುರು. ಇದು ಏನಪ್ಪ ಇದು ವೈಬ್ರೇಷನ್. ನನಗೆ ಒಂದೇ ಇರಿಟೇಟ್ ಆಗೋದು ಗಾಡಿ ಬಗ್ಗೆ, ವೈಬ್ರೇಷನ್ನು. ನಂದೊಂದೇ ಅಂದ್ಕೊಂಡಿದ್ದೆ, ನಂದೇನೋ ಮಡ್ಗಾರದೇ ಪ್ರಾಬ್ಲಮ್ ಅಂದ್ಕೊಂಡಿದ್ದೆ. ಅಲ್ಲೇನು ಕಾಣಿಸ್ತಿದೆಯಲ್ಲ 390 ಜಂತ್ರಿ, ಅವರು ಹಾಕ್ಸಿದ್ರು ಮಡ್ಗಾಡು. ಅವ್ರಿಗೂ ಬೋಲ್ಟ್ ಎಷ್ಟೋ ಸಲ ಕಟ್ಟಾಗಿ ಬಿದ್ದಿದೆ ಅಂತಿದೆ ವೈಬ್ರೇಷನ್ಗೆ. ಸ್ವಲ್ಪ ಗಾಡಿ ರನ್ನಿಂಗಲ್ಲಿ ಬಂದರೂ ಮ್ಯಾನೇಜ್ ಮಾಡ್ಬೋದು ಗುರು. ಇವಾಗ ನಿಂತಲ್ಲೇ ಇವು ರೈಡಿಂಗ್ ಜಾಕೆಟು ಆಮೇಲೆ ಗ್ಲೌಸ್ ಎಲ್ಲ ಹಾಕೊಂಡು ಒಂದೇ ಕಡೆ ನಿಂತರೆ ಸತ್ತೋಗಂಗೆ ಆಗುತ್ತೆ ಗುರು. ಅಷ್ಟೆಲ್ಲ ಬೆವರು ಬರುತ್ತೆ ಅಪ್ಪ. हाँ बोलो भाई. बेंगलुरु से लेह लद्दाख. हाँ बेंगलुरु से लेह लद्दाख जा रहे. लेह लद्दाख, लद्दाख सबकी होता है भाई, ये सबका ड्रीम बाइक है. अच्छा लगता है. अभी कैसा लग रहा है लगेज वगैरह? अच्छा ठीक है वो आगे जाएंगे. मैं निकलता हूँ. टेक केयर, बाय. ಓಕೆ ಗೈಸ್, ಬ್ರೇಕ್ಫಾಸ್ಟ್ ಲೊಕೇಶನಿಗೆ ಬಂದಿದ್ದೀವಿ. ಅವ್ರಿಗೆ ಬ್ರೇಕ್ಫಾಸ್ಟ್, ನನಗೆ ಊಟ. ಪಾಪ ಹುಡುಗರು ಹೆಂಗೆ ತಳ್ಕೊಂಡಿದ್ದಾರೆ ನಂಗೆ ಗೊತ್ತಿಲ್ಲ. ಸೊ ನಾನು ಕಲ್ಲು ಹುಡುಕ್ತಿದ್ದೀನಿ ಗೈಸ್. ಅಲ್ಲಿ ಮಣ್ಣಿದೆ ಅಲ್ಲ, ಆ ವೇಟ್ಗೆ ಸ್ಟ್ಯಾಂಡ್ ಮೇಲೆ ಅದು ನೆಟ್ಟಿಗೆ ನಿಲ್ಲಲ್ಲ, ಅದು ಬೀಳುತ್ತೆ. ಅಮ್ಮೋ ಏನದು ಇಂಥ ಪರಿ. ಜಿಮ್ಗೆ ಹೋಗೋ ಯೂಸ್ ಇಲ್ಲ ಗುರು ನಂದು, ಏನು ಯೂಸ್ ಇಲ್ಲ ಮಣ್ಣು. ಓಕೆ ಲೆಟ್ಸ್ ಗೋ. ಗೈಸ್, ವೆದರೆಲ್ಲ ನೋಡಿದ್ರೆ ಜೋಶೇ ಬರ್ತಿಲ್ಲ, ಯಾಕಂದರೆ ಎಲ್ಲ ಮಳೆ ಇದೆ ಗುರು. ಯಪ್ಪ, ನಿನ್ನೆನೇ ಕಷ್ಟಪಟ್ಬಿಟ್ಟು ಬಂದ್ವಿ ಮಳೆಗೆ. ಊಟಕ್ಕಂತ ನಿಲ್ಲಿಸಿದ್ವಿ, ಮಳೆ ಸ್ಟಾರ್ಟ್ ಆಗಿದೆ. ಎಲ್ಲ ಗಾಡಿಗೆ ರೇನ್ ಕವರ್ ಇದೆ ಬಾಯ್ಸ್. ಓ ಮೈ ಗಾಡ್, ಲುಕ್ ಆಟ್ ಮೈ ಬೈಕ್. ಓ ಮೈ ಗಾಡ್, ನನ್ನ ಗಾಡಿ ನೋಡಿ ಗೈಸ್, ಕ್ರೇಜಿ. ರೇನ್ ಕವರ್ ಆಗಿದೆಯಲ್ಲ. ಹಾಂ, ಸೊ ಡೇ 3 ಆಫ್ ಬೆಂಗಳೂರು ಟು ಲಡಾಖ್ ಜರ್ನಿ. ಫಾಲೋ ಮಾಡ್ಕೊಳ್ಳಿ ಗೈಸ್, ಸಿಗೋಣ. ನೋಡು ಇಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಗೈಸ್. ವಿಷ್ಣು ಫಾಲೋ ಮಾಡಿಬಿಡಿ. ಇಂಥವ್ರಿದ್ದರೆ ಗೈಸ್ ಬೆಳೆಯಲ್ಲ ನಾವು. ಏನೇನು ಗೈಸ್, ಐ ಡೋಂಟ್ ನೋ ನಿಮಗೆ ವಯಸ್ಸು ಕೇಳ್ತಿಲ್ಲ ಗೊತ್ತಿಲ್ಲ. ಬಿಕಾಸ್ ಮೈಕಲ್ಲಿದೆ, ಸಾರಿ ಹೆಲ್ಮೆಟಲ್ಲಿದೆ ಮೈಕು. ಸೊ ಜಸ್ಟ್ ಊಟ ಮುಗಿಸ್ಕೊಂಡು 3 o'clock ಆಗಿದೆ ಗೈಸ್. ನಾವು ಹೆವಿ ಹೊಡಿಬೇಕು. ಬನ್ನಿ ತೋರಿಸ್ತೀನಿ ಏನಾಗುತ್ತೆ ಅಂತ. ಓಕೆ ಗೈಸ್, ಎಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಲ್ಲ ಅಲ್ಲಿಂದ ಒಂದು 50-60 kilometer ಮುಂದೆ ಬಂದಿದ್ದೀವಿ. ರೋಡ್ಸ್ ಮ್ಯಾನ್, ಸೀನ್ರಿ ಅಂತ ನೆಕ್ಸ್ಟ್ ಲೆವೆಲ್ ಇದೆ. ಸ್ವಲ್ಪ ಗೋವಾ ವೈಬ್ಸ್ ಬರ್ತೈತೆ ಇಲ್ಲಿ, ಯಾಕಂದರೆ ಗೋವಾಗೆ ನಾವು ಹೋಗ್ಬೇಕಾದ್ರೆ ಇದೇ ಥರ ರೋಡ್ಸ್ ಇತ್ತು. ಬಟ್ ಇವಾಗ ಫುಲ್ ಘಾಟ್ ಸೆಕ್ಷನ್ ಇದೆ ಗೈಸ್. ಇಲ್ಲಿ ನೋಡಿ, ನೀವು ಮ್ಯಾಪಲ್ಲಿ ನೋಡ್ಬೋದು, ಬರೀ ಇಂಥ ರೋಡ್ಸೇ ಬರೋದು ಇಲ್ಲಿ. ಇಲ್ಲೆಲ್ಲ ಕೀಪಪ್ ಮಾಡ್ಬೇಕು ಸ್ಪೀಡ್. ಅಂದರೆ ಮೊದಲೇ ಬಾಯ್ಸ್ ಮುಂದೆ ಹೋಗ್ಬಿಟ್ಟಿದ್ದಾರೆ, ಯಾಕಂದರೆ
ಕ್ಯಾಮ್ರಾ ಮೌಂಟ್ನ ನಾನು ಅಲ್ಲೇ ಹೋಟ್ಲಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೆ ಗುರು ಲಿಟ್ರಲಿ. ಮತ್ತು ವಾಪಸ್ ಹೋಗಿ ಅವ್ರು ಹೋದರು ಮುಂದೆ. ಇವಾಗ ಅವ್ರನ್ನ ಮೀಟ್ ಮಾಡಬೇಕು. ಇವಾಗ ಇದೆಲ್ಲ ಸ್ವಲ್ಪ ಫಾರೆಸ್ಟ್ ಏರಿಯಾನೇ ಜಾಸ್ತಿ ಇರೋದು ಈ ಕಡೆ. ಕ್ಲೈಮೇಟ್ ಬೇರೆ ಮಳೆ ಬರೋ ಥರ ಇದೆ. ಬಂದ್ರೂ ಓಕೆ, ಬರಲಿಲ್ಲ ಅಂದರೂ ಓಕೆ, ಯಾಕಂದರೆ ಎಲ್ಲ ರೆಡಿನೇ, ಗೇರ್ಸ್ ಎಲ್ಲ ಇದೆ ಹಾಕೊಳ್ಳೋಕ್ಕೆ. ಸೊ ವಾಟ್ ಅ ಕ್ಲೈಮೇಟ್, ವಾಟ್ ಅ ಟೈಮ್ ಐ ಆಮ್ ಹ್ಯಾವಿಂಗ್. ಓ ಮೈ ಗಾಡ್, ಕ್ರೇಜಿ ಗುರು. ಜಸ್ಟ್ ನೋಡಿ ಗಾಯ್ಸ್ ನೀವು, ಓ ಮೈ ಗಾಡ್. ಯಪ್ಪ ಗಾಡಿ ಮತ್ತು ಆ ಕಡೆ ಬೀಳ್ಕೊಳಂಗಿದೆಯಾ ಗುರು. ಯಪ್ಪ ಗಾಡಿ ಮೇಲೆ ವೇಟ್ ಹೆವಿ ಆಗಿದೆ ಗೈಸ್. ಸೊ ಕ್ಯಾಶುಯಾಲಿಟೀಸ್ ಆರ್ ಫೈನ್ ಗೈಸ್. ಲಿಟ್ರಲಿ ಆ ಲೆವೆಲಿಗೆ ಮಳೆ ಬರ್ತೈತೆ ಅಂದರೆ ಯಪ್ಪ ಗಾಡಿನೇ ಬಿದ್ದಿದ್ದು ಗುರು. ಒಂದು ಸತಿ ಹಿಂಗೆ ನಿಂತು ನಾನು ರೇನ್ ಲೈನರು ಆಚೆ ಬಂದಿತ್ತು, ಹಾಕಕ್ಕೆ ನಿಲ್ಲಿಸಿದ್ದೆ. ರಪ್ಪ ಅಂತ ಸಡನ್ನಾಗಿ ಈ ಕಡೆ ಬಿದ್ದುಬಿಡ್ತು. ದಿಯಲಿ ಹತ್ತಿ ಪುಟ್ಟದು ಕಂಡಂತಿನ ಈಗ ಇಲ್ಲೇ ಅನ್ಕೊಡ್ಲಿರಿ. ಅಯ್ಯೋ ಆದೆಯಲೆ ಹತ್ತಿದ ಮರಳಿ ಬಿಟ್ಟದು. ಯಾರ್ದು ಅದು ವಿಂಡ್ ಬ್ಲಾಸ್ಟು? ವೈಸರ್ ಕ್ಲೋಸ್ ಮಾಡ್ರು. ಕ್ರೂಸ್ ಕಂಟ್ರೋಲ್ ಇದ್ದರೆ ಆರಾಮಾಗಿ ಹೋಗ್ಬೋದು ನೋಡಿ ಈ ಥರ. ಕ್ರೂಸ್ ಕಂಟ್ರೋಲ್ ರಾಜ. ಹಂಗೆ ಹೇತ್ಬಿಡು ಅಲ್ಲೇ. ಓಯ್ ಹೇತ್ಬಿಡು ಅಲ್ಲೇ. ಗೈಸ್ ಕ್ರೂಸ್ ಕಂಟ್ರೋಲ್ ಇದ್ದೆ ನೋಡಿ ಗೈಸ್, ಎಷ್ಟು ಆರಾಮಾಗಿ ಹೋಗ್ಬೋದು. ಕೈಯ ಹಿಡಿತಿಲ್ಲ ಅವನು, ನಾನು ಹಾಕ್ತೀನಿ ರೀ ನಂದು ಕ್ರೂಸ್ ಕಂಟ್ರೋಲ್. ಹ್ಯಾಂಡಲ್ ಒಂದು ಸ್ಟೇಬಲ್ ಇಲ್ಲ ವೇಟ್ಗೆ.
ಗಾಯ್ಸ್ ಸ್ವಲ್ಪ ನನಗೆ ಮ್ಯೂಸಿಕ್ ಚೇಂಜ್ ಮಾಡೋದಿದೆ, ಡಿಸ್ಕನೆಕ್ಟ್ ಮಾಡೋದೆ. ಸೊ ಕ್ರೂಸ್ ಕಂಟ್ರೋಲ್ ಹಾಕಿದ್ದೀನಿ ಗೈಸ್. ಫಸ್ಟ್ ಆಫ್ ಆಲ್ ಕ್ರೂಸ್ ಕಂಟ್ರೋಲ್ ಇರಬೇಕು, ಆಮೇಲೆ ಈ ಥರ ಇಲ್ಲ ಈ ಕಡೆ ಸ್ವಲ್ಪ ಹೆಲ್ಮೆಟ್ ಬಿಚ್ಚಿಟ್ಟಿದ್ದೆ ಗೈಸ್, ಸ್ವಲ್ಪ ಕಿವಿನ ಹೋಯ್ತಿತ್ತು. ಅಲ್ಲೇ ನಾವು ಬಿಚ್ಚಿಡೋಕ್ಕೇನಲ್ಲ, ನಾವು ಬೇರೆ ಗಾಡಿ ಅಲ್ಲ, ನಾವು ಕೆಳಗಿಳಿದು ಮಾಡೋಕ್ಕೆ. ಇಟ್ಸ್ ಡ್ಯೂಕ್ 390 ಬ್ರೋ. ಇಟ್ ಹ್ಯಾಸ್ ಕ್ರೂಸ್ ಕಂಟ್ರೋಲ್. ರೆಡಿಯಪ್ಪ, ಗ್ಲೌಸ್ ಒಂದು ಹಾಕೊಂಡ್ಬಿಡ್ತೀನಿ. ಯಾಕೋ ನಿಂತನಲ್ಲ ವಿಕಾಸು. ಗೈಸ್ ಇದೆಲ್ಲ ಒದ್ದೆ ಆಗಿಬಿಟ್ಟಿದೆ ಗ್ಲೌಸು. ಸೊ ಗ್ಲೌಸ್ ಚೇಂಜ್ ಮಾಡ್ತಿದ್ದೀನಿ. ಹೋಗೋಣ. ನೀನೇ ಮೊದಲ ಹುಡುಗಿಯು ನೀನೇ. ಸೊ ಅದಕ್ಕೆ ಗೈಸ್, ನೀವೇನಾದರೂ ಲೇಕ್ ಬರ್ತಿದ್ರೆ ಮಲ್ಟಿಪಲ್ ಪೇರ್ಸ್ ಆಫ್ ಗ್ಲೌಸ್ ಇಟ್ಕೊಳ್ಳಿ. ಯಾಕಂದರೆ ಯಾವಾಗ ಮಳೆ ಬರುತ್ತೋ ಹೇಳೋಕ್ಕಾಗಲ್ಲ. ಆಮೇಲೆ ಹಸಿ ಗ್ಲೌಸು ಫುಲ್ ಕೈಯೆಲ್ಲ ಒದ್ದೆ ಕೋಲ್ಡ್ ಆಗ್ತಾರೆ ತೋಡಿಸ್ಬೇಕಾದ್ರೆ. ಓಕೆ ಗೈಸ್, ಟೈಮ್ ಬಂದುಬಿಟ್ಟು ಅರೌಂಡ್ 7 PM ಆಗಿದೆ. ವಿ ಆರ್ ಬರೀ ನಾವು 300 ಕಿಲೋಮೀಟ್ರ್ ಬಂದಿದ್ದೀವಿ ಗುರು. ಇನ್ನೂ ನೋಡಿ ಇಲ್ಲಿ 509 ಕಿಲೋಮೀಟ್ರ್ ಇದೆ. ಹೆವಿ ಡೇ ಇವತ್ತು. ಸೊ ಏನಕ್ಕೆ ರೆಡಿ? ಓಕೆ ಗಾಯ್ಸ್, ಆಫ್ಟರ್ ಮಳೆ ಹಾಂ ಇಲ್ಲ ಇವಾಗ ನೀಟಾಗಿ ಬರ್ತಾಯಿತ್ತು ನಿನ್ನ ವಾಯ್ಸು, ಮಾತಾಡಿ ನೀನು. ಸೊ ಗಾಯ್ಸ್, ಮ್ಯೂಟ್ ಮಾಡಬೇಕಾ? ನೋಡೋಣ ಮ್ಯೂಟ್. ಸೊ ಗಾಯ್ಸ್, ಫೈನಲಿ ಮಳೆ ಎಲ್ಲ ಮುಗಿಸ್ಕೊಂಡು, ಹೆವಿ ಮಳೆ ಬರ್ತಿತ್ತು ಗುರು. ಇವಾಗ ಮಧ್ಯಪ್ರದೇಶ್ ರೀಚ್ ಆಗಿದ್ದೀವಿ. ಸೊ ಇದು ಡೇ 3. ಇವಾಗ ಮಧ್ಯಪ್ರದೇಶಿಂದ ಯಾವುದಾದ್ರೂ ಸ್ಟೇ ಹೊಡ್ಕೊಂಡು ನಾವು ಊಟ ಮಾಡಿಕೊಂಡು ಮಲಗ್ತೀವಿ. ನಾಳೆ ಮತ್ತೆ ಹೋಗಬೇಕು. ಸಿಗೋಣ ಗಾಯ್ಸ್. ಇದು ಇವತ್ತಿಂದು ಡೇ 3 ವಿಡಿಯೋ ಆಗಿತ್ತು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಗಾಯ್ಸ್, ಬಾಯ್. ಲಡಾಖ್ ಸೀರೀಸ್ ಡೇ 3ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗಾಯ್ಸ್. ಇವತ್ತು ನಾವು ಆ್ಯಕ್ಚುಲಿ ಗೋಲ್ ಜಾಸ್ತಿನೇ ಇಟ್ಕೊಂಡಿದ್ವಿ. 700 ಕಿಲೋಮೀಟರ್ ಟ್ರಾವೆಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಲೆಟ್ಸ್ ಗೋ. ಇವತ್ತು ಏನೇನಾಯಿತು ಅಂತ ಡೇ 2 ಅಲ್ಲಿ ಹೈದರಾಬಾದಿಂದ ಮಹಾರಾಷ್ಟ್ರಕ್ಕೆ ಬರಬೇಕಾದ್ರೆ ನಾವು ಮಳೆನ ಫೇಸ್ ಮಾಡಿದ್ವಿ. ಸೊ ಆ ಕಾರಣ ಬಾಯ್ಸ್ ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಸೊ ಅದಕ್ಕೆ ನಾವು ಇವತ್ತು ಬೆಳಗ್ಗೆ ಲೇಟಾಗಿ ಎದ್ವಿ ಗೈಸ್. ಯೂಶ್ವಲಿ 5ಗೆ ಎದ್ದು, ಸೊ ಎವ್ರಿ ಡೇ 5 o'clock ಎದ್ದು ಬಿಡಬೇಕು ಅಂತ ಅಂದ್ಕೊಂಡಿದ್ದು. ಥ್ರೂ ಔಟ್ ದ ಸೀರೀಸ್ ಎಲ್ಲ ದಿನವೂ ಎವ್ರಿ ಡೇ 5 o'clock ಎದ್ದು ಬಿಡಬೇಕಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಅದು ಆಗಲಿಲ್ಲ. 1 ಗಂಟೆಗೆ ಎದ್ವಿ ಗೈಸ್. ಅಷ್ಟು ಟಯರ್ಡ್ ಆಗಿದ್ದು. 1 ಗಂಟೆಗೆ ಎದ್ದು ರೆಡಿಯಾಗಿ ಊಟ ಮಾಡಿ ಬಿಡೋಕ್ಕಿಲ್ಲ. ಲಿಟ್ರಲಿ 3 ಗಂಟೆ ಆಯಿತು. ಸೊ 3 ಗಂಟೆಗೆ ರೈಡ್ ಸ್ಟಾರ್ಟ್ ಮಾಡಿದವರು. ಹಂಗೆ ಬಂದ್ವಿ ಎಲ್ಲ ಸೇಫ್ಟಿಯಿಂದ ನಾವು ಫೈನಲಿ. ಸೊ ಮಿಡ್ಲಲ್ಲಿ ಹೆವಿ ಮಳೆ ಇತ್ತು ಗೈಸ್, ಅದನ್ನೆಲ್ಲ ಫೇಸ್ ಮಾಡಿಕೊಂಡು, ಬಟ್ ವಿತೌಟ್ ಎನಿ ಕ್ಯಾಶುಯಾಲಿಟೀಸ್ ಆ್ಯಂಡ್ ಯಾರಿಗೂ ಏನೂ ಆಗಲಾರ್ದೆ ಎಲ್ಲರೂ ಸೇಫಾಗಿ ನಾವು ಯಾರಿಗೂ ಏನೂ ಆಗಲಾರ್ದೆ ವಿತೌಟ್ ಫೇಸಿಂಗ್ ಎನಿ ಬ್ಯಾಡ್ ಕಂಡೀಷನ್ಸ್
ವಿತೌಟ್ ಫೇಸಿಂಗ್ ಎನಿ ಬ್ಯಾಡ್ ಸಿಚುವೇಶನ್ ನಾವು ಫೈನಲಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಿದ್ವಿ. ಬಟ್ ಡೇ 3ಯಲ್ಲೂ ತುಂಬ ಮಳೆಯನ್ನು ಫೇಸ್ ಮಾಡಿದ್ವಿ ಗೈಸ್. ನಾವು ಆ್ಯಕ್ಚುಲಿ 700 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಂದವರು ಆನ್ ದ ಗೋ ಅಲ್ಲೇ ಬೇಡ ಇವತ್ತು 500 ಮಾಡೋಣ, ಯಾಕಂದರೆ ಹೆವಿ ಮಳೆ ಇದೆ. ಸೊ ಮಳೆ ಬಂದರೆ ಏನಾಗುತ್ತೆ ಗೊತ್ತಾ, ಅಲ್ಟಿಮೇಟ್ಲಿ ನೀವು ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗಲ್ಲ. ಯಾಕಂದರೆ 1 ಅವರಲ್ಲಿ ನೀವು ಮಳೆ ಇಲ್ಲಾರ್ದಾಗ ಎಷ್ಟು ಕವರ್ ಮಾಡ್ತಿರಲ್ಲ ಅದು 2 ಅವರ್ ಆಗುತ್ತೆ ಮಳೆ ಇದ್ದಾಗ. ಸೊ ಅದಕ್ಕೆ ನಾವು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಇಲ್ಲೇ ಸ್ಟೇ ಹುಡ್ಕೊಂಡು ಆಗ್ರಾಗಿನ್ನ ಒಂದು 200 ಕಿಲೋಮೀಟ್ರ್ ಹಿಂದೆನೇ ಸ್ಟೇ ಹುಡ್ಕೊಂಡು ಇವತ್ತು ಇಲ್ಲಿ ರೆಸ್ಟ್ ಆದ್ವಿ ಗೈಸ್. ಸೊ ನಾಳೆ ನಾವು ಮತ್ತೆ ಅಲ್ಲಿಂದ ಆಗ್ರಾ ಕಡೆಗೆ ಹೋಗಿ ಸೊ ಹಿಂಗೆ ನಮ್ಮದು ಡೇ 3 ಕಂಪ್ಲೀಟ್ ಆಯಿತು ಗೈಸ್. ನೆಕ್ಸ್ಟ್ ಡೇ 4 ನಾವು ಈಗಿರೋ ಲೊಕೇಶನಿಂದ ಚಂಡೀಗಢಗೆ ಹೋಗ್ತೀವಿ. ಚಂಡೀಗಢ ಬಂದುಬಿಟ್ಟು ನಮ್ಮದು ಫೈನಲ್ ಟ್ರಾವೆಲ್ ಲೊಕೇಶನ್. ಯಾಕಂದರೆ ಅಲ್ಲಿಂದ ಸರ್ಕಿಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಶ್ರೀನಗರ, ಮನಾಲಿ ಅದೆಲ್ಲ ನಾನೇನು ಫಸ್ಟ್ ಡೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆ ಥರ ಸರ್ಕಿಟು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಪ್ರತಿ ಡೇ ಪ್ರತಿ ಟ್ರಾವೆಲಲ್ಲಿ ಅಲ್ಲೆಲ್ಲ ಪ್ರತಿ ಡೇ ನಾವು ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅದು 10 ಡೇಸ್ ಸರ್ಕಿಟ್. 10 ಡೇಸ್ ಸರ್ಕಿಟ್ನ ನಾವು ಪ್ರತಿ ಡೇ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಸೀನರೀಸು, ಲೇಕ್ಸು ಎಲ್ಲ ಸಿಗುತ್ತೆ. ಸೊ ಗೈಸ್ ಲಡಾಖ್ ಸೀರೀಸ್ಗೆ ಇದು ಡೇ 3 ಆಗಿತ್ತು. ಡೇ 3 ನಮ್ದು ಹಿಂಗೆ ಕಂಪ್ಲೀಟ್ ಆಯಿತು. ಸೊ ಲಡಾಖ್ ಸೀರೀಸ್ಗೆ ಎಲ್ಲರೂ ಸಪೋರ್ಟ್ ತೋರಿಸಿ ಫಾಲೋ ಮಾಡ್ಕೊಳ್ಳಿ ಗೈಸ್. ಸಿಗೋಣ ಮತ್ತೆ ನಾಳೆ ಬರ್ತೀನಿ. ಫಾಲೋ ಮಾಡ್ಕೊಳ್ಳಿ ಗೈಸ್, ಮತ್ತೆ ನಾಳೆ ಬರ್ತೀನಿ. ಸಿಗೋಣ. ಟೇಕ್ ಕೇರ್, ಬಾಯ್.